ಈ ತರ ಏನ್ ಮಾಡ್ಲಿ? ಅಲ್ಲ, ನನ್ನ ಮಾತೆ ಕೇಳಲ್ವಲ್ಲ. ಇಷ್ಟು ದೊಡ್ಡ ಪಾತ್ರೆ ಬೇಡ ಅಂತ ಹೇಳ್ದೆ ಇವ್ರಿಗೆ. ಇಲ್ಲಿ ಇಟ್ಕೋ ಅಂತ ಕೊಡ್ಸಿದ್ರು. ನಾವು ಮನೆಗಿರೋದಿಬ್ರು. ಹಾ, ಹಿಂಗೆ ಮಾಡ್ತೀನಿ. ಹೆಂಗೋ ನಮಗೆ ಮಗ ಆಗುತ್ತೆ. ಆ ಮಗಿಗೆ ಎತ್ತಿಟ್ರೆ ಆಯ್ತು. ಹೆಣ್ಮಗ ಹುಟ್ಟಿದ್ರೆ ಅವಳು ಮದ್ವೆ ಆದ್ಮೇಲೆ ಹೋಗ್ತಾಳಲ್ಲ, ತವ್ರ ಮನೆಯಿಂದ ತಾಂಡೋಗ್ಲಿ. ನೋಡಕ್ಕೆ ಎಷ್ಟು ಚಂದ ಕಾಣ್ತದೆ. ತಾಮ್ರದ್ದು ಈಗಿನ ಕಾಲದಲ್ಲಿ ಕೊಳ್ಳಕ್ಕಾಗತ್ತಾ? ತಾಮ್ರ ಹಿತ್ತಾಳೆದೆಲ್ಲ ಹಬ್ಬಬ್ಬಬ್ಬ, ಏನು ರೇಟು ಏನು ರೇಟು. ನಮ್ಮ ಮನೆಗೆ ಸ್ವಲ್ಪ ತಾಮ್ರದ್ದು ಹಳೇ ಪಾತ್ರೆಗಳು ಇದ್ದಿದ್ದಕ್ಕೆ ಅದನ್ನೆಲ್ಲ ಕೊಟ್ಟು ತಗೊಂಡಿದ್ದಾಯ್ತು. ಇಲ್ಲ ಅಂದ್ರೆ ತಗೊಳಕ್ಕಾಗ್ತಿತ್ತಾ? ಇದಕ್ಕೆ 5,000. ಗಿರ್ಜಿ, ಗಿರ್ಜಿ ಎಲ್ಲಿದ್ಯೆ? ಅಯ್ಯೋ ಗಿರ್ಜಿ, ಅಯ್ಯೋ ಅದ್ಯಾಕೆ ಬಾನು ಹಂಗ್ ಕುಕ್ಕೊಂಡ್ ಬರ್ತಿದ್ಯಾ? ಏನೈತೆ? ಅಯ್ಯೋ ಗಿರ್ಜಿ, ಆಗ್ಬಾರ್ದು ಅನಾಹುತ ಆಗೋಗ್ಬಿಟ್ಟಿದೆ ಕಣೆ. ಅದೇನಾಯ್ತೆ? ನೀನ್ ಗಾಬರಿ ಆಗಿರೋದು ನೋಡಿ ನನಗೆ ಭಯ ಆಗುತ್ತೆ. ಏನಾಯ್ತು? ಅಂತದೇನಾಯ್ತು? ಅಯ್ಯೋ, ನಮ್ಮ ಜಯಂತ ಅಕ್ಕಗೆ ಆಗಬಾರ್ದು ಅನ್ಯಾಯ ಆಗೋಯ್ತು ಕಣೆ, ಆಗಬಾರ್ದು ಅನ್ಯಾಯ ಆಗೋಯ್ತು. ಇರು, ಜಯಕ್ಕಂಗ ಅಲ್ವೇ? ಏನಾಯ್ತೆ? ಏನಾಯ್ತು ಸರಿಯಾಗಿ ಹೇಳೇ ಬಾನು. ಏನಾಯ್ತು ಜಯಕ್ಕಂಗೆ? ಜಯಂತ ಅಕ್ಕಗೆ ಅವಳು ಗಂಡ ಮನೆಯಿಂದ ಆಚೆಗೆ ಕಳಿಸಿಬಿಟ್ನಂತೆ ಕಣೆ. ಏನು? ಏನ್ ಹೇಳ್ತಿದ್ಯಾ ಬಾನು? ಜಯಕ್ಕನ ಮನೆಯಿಂದ ಕಳಿಸ್ಬಿಟ್ರಾ? ಏನಾಯ್ತು ಅಂತದ್ದು? ಹಿಂಗ್ ಮಾಡ್ಬಿಟ್ಟಿದ್ದಾರೆ ಕಣೆ. ಎಂತ ಪಾಪಿಗಳಿರ್ಬೇಕು ನೋಡೋರು. ಪಾಪಿಗಳ ಅವರು? ಪಾಪಿಗಳಿಗಿಂತ ಕಡೆ ಕಣೆ, ರಾಕ್ಷಸರು ಅಂತಾನೂ ಹೇಳಕ್ಕಾಗಲ್ಲ ಅವರನ್ನ. ಪಾಪ ಜಯಕ್ಕಂದ್ರಲ್ಲಿ ಏನ್ ತಪ್ಪಿತ್ತು? ಯಾರಾದ್ರೂ ತಾಯಿ ಮಗುನ್ ಕೊಲ್ಬೇಕು ಅಂತ ಆಸೆ ಪಡ್ತಾಳ? ಅದು ನಮ್ ಜಯಕ್ಕ. ಪಾಪಿಗಳು ಮನುಷ್ಯತ್ವನೇ ಇಲ್ಲ ಬಿಡಿ ಇವರಿಗೆ. ಹೌದು ಕಣೆ, ಜಯಂದು ಅಕ್ಕ ಇವಾಗ ಎಲ್ಲಾಯ್ತೋ ಗೊತ್ತಿಲ್ಲ. ನೆನ್ನೆ ಅಂತೆ ಮನೆಯಿಂದ ಕಳಿಸಿದ್ದು. ಎಂತ ಕೆಲಸ ಮಾಡ್ಬಿಡ್ತು ಜಯಕ್ಕ. ಹೋಗ್ಬಾರ್ದಿತ್ತು ಜಯಕ್ಕ, ನಮ್ಮ ಮನೆಗಾದ್ರೂ ಬರ್ಬಾರ್ದಿತ್ತ? ಯಾಕೆ ಹಿಂಗ್ ಮಾಡ್ತು ಜಯಕ್ಕ? ಜಯಂದು ಅಕ್ಕಗೆ ಸ್ವಾಭಿಮಾನ ಜಾಸ್ತಿ, ನಿಂಗೆ ಗೊತ್ತಲ್ಲ? ಗೊತ್ತು ಕಣೆ, ಸ್ವಾಭಿಮಾನ ಜಾಸ್ತಿ ಅಂತ ಗೊತ್ತು. ಜಯಕ್ಕ ಹಂಗೆಲ್ಲ ಇನ್ನೊಬ್ರ ಮನೆಗೆ ಹೋಗಲ್ಲ. ಆದ್ರೆ ನಾವೆಲ್ಲ ಗೆಲ್ತಿರಲ್ವಾ? ನಮ್ಮ ಹತ್ರ ಬಂದಿದ್ರೆ ಒಳ್ಳೇದಾಗಿತ್ತಿತ್ತು. ಆ ಇಬ್ರು ಹೆಣ್ಮಕ್ಳನ್ನ ಕರ್ಕೊಂಡು ಜಯಕ್ಕ ಎಲ್ಲಿ ಹೋಗಿರ್ಬೋದು? ಗೊತ್ತಿಲ್ಲ ಕಣೆ, ನಮ್ದಕ್ಕೆ ವಿಷಯ ಇವತ್ತು ಗೊತ್ತಾಯ್ತು. ಹಂಗಿದ್ರೆ ಕೃಷ್ಣ ಇವ್ರ ಜೊತೆಗೆ ಇದಾನಾ? ಕೃಷ್ಣ ಪಾಪ ಅವನು ಇಲ್ಲೇ ಇದಾನಂತೆ. ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ, ಕಳ್ಸ ಇಲ್ಲ ಇವರು. ಆ ಇಬ್ರು ಹೆಣ್ಮಕ್ಳನ್ನ ಮಾತ್ರ ಜಯಂತಕ್ಕ ಜೊತೆ ಕಳ್ಸಿಬಿಟ್ಟಿದ್ದಾರೆ ನೋಡು. ಹೆಣ್ಮಕ್ಳು ಅಂದ್ರೆ ಅಷ್ಟು ಬಾರನಾ? ಎಂತ ನಾಯಿಗಳಿರ್ಬೇಕು. ಕಿಜ್ಜಿ, ನಾಯಿದಕ್ಕೆ ಯಾಕೆ ಹೋಲಿಸ್ತೀಯಾ? ನಾಯಿದಕ್ಕೆ ಇರೋ ನಿಯತ್ತು ಇವ್ರಿಗೆಲ್ಲಿದೆ? ಅದು ಸರಿ ಬಿಡು. ಸರಿ ಇಡೀ, ಬೇಗ ಹೋಗೋಣ ಇವ್ರ ಮನೆ ಹತ್ರ. ಮೊದಲು ಪಾಪ ಕೃಷ್ಣ ಯಾವ ಸ್ಥಿತಿಲಿ ಇದ್ದೇನೆ ನೋಡೋಣ. ಅವ್ನ ಪಾಪ ಅವ್ರ ಅಮ್ಮನ್ ಬಿಟ್ಟು ಇರೋದೇ ಇಲ್ಲ, ಜಯಕ್ಕನ್ ಬಿಟ್ಟು. ಅದು ಹೆಂಗಿದಾನೋ ಇವ್ರ ಜೊತೆಗೆ? ಎಷ್ಟು ಅಳ್ತಾ ಇದ್ದಾನೋ, ಏನ್ ಕೂಗಾಡ್ತಿದ್ದಾನೋ, ಇವ್ರನ್ನ ಹಿಡ್ಕೊಂಡು ದನಕ್ ಬಿಡ್ದಂಗೆ ಬಡಿತಿದಾರೋ ಏನೋ. ನಡಿ ಬಾನು, ನಡಿ, ಈಗ್ಲೇ ಹೋಗೋಣ. ಅದು ಹೆಂಗ್ ಕಳ್ಸಿದ್ರಿ ಅಂತ ನಾನು ಕೇಳ್ತೀನಿ. ಪಂಚಾಯತಿ ಕಟ್ಟೆ ಹತ್ರ ಸೇರಿಸಿ ಮರ್ಯಾದೆ ತೆಗೆದ್ರೂ ಬುದ್ಧಿ ಬರ್ಲಿಲ್ಲ ಇವ್ರಿಗೆ. ಇಲ್ಲ, ಇನ್ಮೇಲೆ ಸರಿ ಹೋಗಲ್ಲ. ಜಯಕ್ಕ ಇನ್ಯಾವತ್ತು ಇವ್ರ ಮನೆ ಹೊಸಲು ಬಾಗ್ಲು ತುಳಿಬಾರ್ದು. ಜಯಕ್ಕನ ಜೊತೆ ಇರೋ ಯೋಗ್ಯತೆನೇ ಇಲ್ಲ ಇವರಿಗೆ. ನಾಶ, ಸರ್ವನಾಶ ಆಗೋಗ್ತಾರೆ ಇವರು. ನಡಿಯ ಬಾನು, ನಡಿ. ಮೊದಲು ಆ ಕೃಷ್ಣನ ಕಳಿಸಿ ನಾವೇ ನೋಡ್ಕೋತೀವಿ ಅಂತ ಹೇಳೋಣ. ಏನೇ ಆದ್ರೂ ಮಗು ತಾಯಿ ಹತ್ರನೇ ಇರಬೇಕು. ಹೌದು ಕಣೆ, ಬಾ ಹೋಗೋಣ ಬಾ. ನಡಿಯ ಕೃಷ್ಣ, ಸ್ಕೂಲ್ ಗೊತ್ತಾಗ್ತದೆ? ಇಲ್ಲ, ನಾನ್ ಬರಲ್ಲ. ನೋಡೋ, ನನಗೆ ಕ್ವಾಪ್ ಪರಿಸ್ಬೇಡ. ನಿಮ್ಮ ಅಮ್ಮನಂಗಲ್ಲ ನಾನು. ತಾಳ್ಮೆ ಅನ್ನೋದಿಲ್ಲ ನನಗೆ. ಹೊಡೆದಾಕ್ಬಿಡ್ತೀನಿ. ಆಮೇಲೆ ನಿಮ್ಮ ಅಪ್ಪ ಬಂದು ಜಡ್ಜ್ ಹಾಕ್ಬಿಡ್ತಾನೆ ನಿನ್ನ. ನಡಿ, ಸುಮ್ಮನೆ ಸ್ನಾನಕ್ಕೆ ನಡಿ. ಸ್ನಾನ ಮಾಡಿಸಿ ನಾನೇ ಕಳಿಸ್ತೀನಿ, ನಡಿ. ಇಲ್ಲ ಅಜ್ಜಿ, ನಾನು ಬರಲ್ಲ ನಿಮ್ಮ ಜೊತೆಗೆ. ನೀ ಸ್ನಾನ ಮಾಡಿಸ್ಬೇಡ ನಂಗೆ ಅಮ್ಮನೇ ಬೇಕು. ಅಲ್ಲ, ನೆನ್ನೆಲ್ಲ ನಿಮ್ಮಪ್ಪ ಹಂಗೆ ದನಕ್ಕೆ ಚೆಚ್ಚವನೆ. ಈಗಲೂ ಅಮ್ಮನೇ ಬೇಕು ಅಂತ ಅಂತೀಯಲ್ಲ? ಅಲ್ಲ, ನೆನ್ನೆಲ್ಲ ಹೇಳಿದ್ದೀನಿ ನಿನಗೆ ಬುದ್ಧಿ ಮಾತು. ಇನ್ನೊಂದ್ಸತಿ ಅಮ್ಮ ಅಂತ ಅನ್ಬೇಡ, ನಿಮ್ಮಪ್ಪ ಸರಿ ಇಲ್ಲ, ಹೊಡೆದ ಬಡ್ದು ಕೊಂದ್ಗಿಂದ ಹಾಕ್ಬಿಟ್ಟನ ಮೇಲೆ ಅಂತ ಹೇಳಿದ್ದೀನಿ. ಈಗಲೂ ಅದೇ ಹಠ ಮಾಡ್ತೀಯಲ್ಲ ನೀನು. ನೀನು ಬಿಡು, ನೀನು ಉಳಿಯಲ್ಲ ಬಿಡು. ಉಳಿಯಲ್ಲ ನೀನು. ಏನಾದ್ರೂ ಆಗ್ಲಿ, ನಾನು ನಮ್ಮ ಅಮ್ಮನ ಹತ್ರನೇ ಹೋಗ್ಬೇಕು. ನಿಮ್ಮಮ್ಮ ಎಲ್ಲಿ ಬಿದ್ದವಳ ಯಾರಿಗೆ ಗೊತ್ತು? ಹೋಗ್ಬೇಕು. ಸುಮ್ಮನೆ ನಡಿ, ಸ್ಕೂಲ್ ಹೋಗು. ನೀನು ದೊಡ್ಡವನಾದ್ಮೇಲೆ ನಿಮ್ಮ ಅಮ್ಮನ ಹುಡಿಕೊಂಡು ಹೋಗುವಂತೆ. ಟೈಮ್ ಎಷ್ಟು? ಇನ್ನೂ ಸ್ಕೂಲ್ ರೆಡಿ ಆಗಿಲ್ವಾ? ನೋಡಲ್ಲ, ಅವಾಲಿಂದ ಕರಿತಿದ್ದೀನಿ. ಬಾ ಸ್ನಾನಕ್ಕೆ ಬಾ ಮಾಡಿಸ್ತೀನಿ ಸ್ಕೂಲ್ಗೆ ಹೋಗುವಂತೆ ಅಂತ. ಅವನು ಹೋಗಲ್ವಂತ ಸ್ಕೂಲ್ಗೆ. ಹೋಗಲ್ಲ? ಯಾಕೆ ಹೋಗಲ್ಲ? ಅಂಬೇಕಂತೆ, ಅಮ್ಮನೇ ಸ್ನಾನ ಮಾಡಿಸ್ಬೇಕಂತೆ, ಅಮ್ಮನೇ ಸ್ಕೂಲಿಗೆ ಕಳಿಸ್ಬೇಕಂತೆ. ಅವ್ನು ಹೋಗಲ್ವಂತೆ, ನಾನು ಸ್ನಾನ ಮಾಡಿಸ್ಕೊಳ್ಳಲ್ವಂತೆ. ಅದು ಏನು ಮಾತಾಡ್ತಾನೋ ಈ ವಯಸ್ಸಿಗೆ. ಮೂತಿ ನೋಡಪ್ಪ, ಮೂತಿನ ಎಲ್ಲ ಅವ್ರ ಅಮ್ಮನಂಗೈತಿ. ಬರಮ ಕಡೆ. ಯಾಕೋ
ನಿನಗೆ ಕೊಟ್ಟು ಸಾಕಾಗಿಲ್ವಾ ನಿನಗೆ? ಸ್ಕೂಲ್ಗೆ ಹೋಗ್ತೀಯ ಹೆಂಗಿವಾಗ? ಇಲ್ಲ, ನಾನು ಹೋಗಲ್ಲ. ಬೆಳಗಿನ ಅಂತ ನಾನು ಹಿಂದೆ ಹಿಂದೆ ಹೇಳಿ 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 ಕಾಪ್ ಹತ್ತಿಸ್ಬಿಟ್ಟ. ಹೊಡಿಯೋಣ ಅಂತಂದ್ರೆ ಇನ್ನ ಚಿಕ್ಕ ಹುಡುಗ ಅಂತ ಸುಮ್ಮನಿದ್ದೀನಿ. ಹೊಡಿಯಮ್ಮ, ಸರಿಯಾಗಿ ಹೊಡಿಯೋನಿಗೆ. ಅಮ್ಮ ಅಂತ ಅನ್ನಬಾರ್ದು, ಮರಿಯವರೆಗೂ ಹೊಡಿ. ಹಾಳಾದವನೆ, ಯಾವಾಗಲೂ ಅಮ್ಮ ಅಮ್ಮ ಅಂತ ಸಾಯ್ತಾನೆ. ಇನ್ಮೇಲೆ ಹಂಗೆ ಮಾಡ್ತೀನಿ ಹೇಳು. ಇಲ್ಲೇ ಬಿದ್ದಿರ್ಲಿ ಬಿಡಿ. ನಾವು ಇವತ್ತು ಹೆಣ್ಣು ನೋಡಕ್ ಹೋಗ್ಬೇಕು. ಇವನ ಹತ್ರ ವಾದ ಮಾಡ್ಕೊಂಡು ಆಗಲ್ಲ, ಟೈಮ್ ವೇಸ್ಟ್ ಆಗ್ತದೆ. ನಡಿ, ಇಲ್ಲೇ ಮನೆ ಒಳಗಡೆ ಬಿದ್ದಿರ್ಲಿ, ಈಚೆ ಕಡೆಯಿಂದ ಚಿಲ್ಕ ಹಾಕೊಂಡು ಹೋಗೋಣ. ಹೌದಲ್ಲಮ್ಮ, ಇವತ್ತು ಹೋಗ್ಬೇಕಲ್ವಾ? ಹ್ಞೂ ನಡಿ, ಹೋಗಿ ಬರೋಣ. ಹ್ಞೂ ನಡಿಯ. ಬ್ರೋಕರ್ಗೆ ಹೇಳಿದ್ದೆ, 1,000 ರೂಪಾಯಿ ಕೊಟ್ಟಿದ್ದೀನಿ ಅವನಿಗೆ ಹುಡುಗಿ ತೋರ್ಸಕ್ಕೇನೆ. ಇಲ್ಲೇ ಪಕ್ಕದೂರಗಳಂತೆ, ಹುಡುಗಿ ಹೆಸರು ರಾಣಿ ಅಂತೆ. ನಿಂಗೆ ಒಳ್ಳೆ ಜೋಡಿ ಆಗ್ತಾಳೆ ನೋಡ. ನಿಮ್ಮ ಅಪ್ಪಂಗೆ ಇನ್ನೊಂದು ಮದುವೆ ಮಾಡ್ತಿದ್ದೀವಿ, ಹುಡುಗಿ ನೋಡ್ಕೊ ಬರಕ್ ಹೋಗ್ತಾ ಇದ್ದೀವಿ. ನಿಮ್ಮ ಚಿಕ್ಕಮ್ಮನ್ನ ಬರೋವರೆಗೂ ಇಲ್ಲೇ ಬಿದ್ದಿರು. ಕುಯ್ ಪೈ ಅಂತ ಅನ್ನೋದು, ಕಿಟಕಿ ತೆಗೆದು ನೋಡೋದು, ರೋಡಲ್ಲಿ ಹೋಗೋನೆಲ್ಲ ಕರೆಯೋದು, ಇವೆಲ್ಲ ಮಾಡಂಗಿಲ್ಲ. ಗೊತ್ತಾಯ್ತು ನಮ್ಗೆ ಈ ವಿಷಯ. ಕೈ ಕಾಲು ಮುರಿದು ಬಿಡ್ತೀವಿ. ಹಾಂ, ನೆನ್ಪಾಯ್ತೇನೋ? ನೆನ್ನೆ ಕೊಟ್ಟಿದ್ದು ನಾನು ನೆನ್ಸ್ಕೊ ಒಂದ್ಸರಿ. ಬರೋವರೆಗೂ ಇಲ್ಲೇ ಇರಬೇಕು. ಇಲ್ಲ, ಅಮ್ಮನ ಹತ್ರ ಕರ್ಕೊಂಡು ಹೋಗಪ್ಪ. ನೋಡಿ ಇವನ್ನ ನೋಡಮ್ಮ, ಇನ್ನೂ ಅಮ್ಮನ ವಿಷಯ ಬಿಟ್ಟಿಲ್ಲ ಇವನು. ನೀನು ಬಿಡೋವರೆಗೂ ನಿನಗೈತಿ ನಿನಗೆ. ನೀನು ನನ್ನ ಮಗನೇ ಅಲ್ಲ ಬಿಡು. ಅಮ್ಮ ಅನ್ನೋದು ಯಾವಾಗ ಬಿಡ್ತೀಯೋ ಅವತ್ತು ನನ್ನ ಮಗ ಚಿಕ್ಕಮ್ಮ ಅನ್ನಬೇಕು. ಹಾಂ ಏನೋ? ಇಲ್ಲ, ನಂಗೆ ಅಮ್ಮನೇ ಬೇಕು. ರಮಣ, ಬಿಡು, ಬಿಟ್ಟಾಕ್ತೀನಿ ಮಾತನ್ನ. ಸುಮ್ಮನೆ ಸಮಯ ವ್ಯರ್ಥ. ನಡಿ, ಹೋಗ್ಬಿಟ್ಟು ನೋಡ್ಕೊ ಬರೋಣ. ರಾವ್ ಕಾಲ ಬಂದ್ಬಿಡ್ತದೆ. ರಾವ್ ಕಾಲ ಬರೋದ್ರೊಳಗಡೆ ಹೋಗ್ಬಿಡ್ಬೇಕು. ಹೋಗಿ ಬಂದ್ಬಿಟ್ರೆ ಇನ್ನೂ ಒಳ್ಳೇದು. ನಡಿ, ಬೀಗ ಹಾಕಿಲ್ಲೇ ಬಿದ್ದಿರಿ ನನ್ನ ಮಗ. ಆಯ್ತು ನಡಿಯಮ್ಮ. ಅಕ್ಕ, ಬೀಗ ಹಾಕು, ಸರಿಯಾಗಿ ಹಾಕು. ಹೂನಮ್ಮ, ಆಗ್ತೀನಿ. ಅಲ್ಲೋಡೆ ಗಿರ್ಜಿ, ಬೀಗ ಹಾಕೊಂಡು ಎಲ್ಲ ಓಡ್ತಾವ್ರೆ ಅಮ್ಮ ಮಗ. ಹ್ಞೂ ಬಾರಿ ಬೇಗ. ನಿಮ್ಮಿಬ್ಬರಿಗೇನು ಮನುಷ್ಯತ್ವ ಅನ್ನೋದಿದ್ಯಾ? ಒಂದು ಸ್ವಲ್ಪನಾದ್ರೂ ದಯ, ಕರುಣೆ ಅನ್ನೋದೇನಾದ್ರೂ ಗೊತ್ತಿದೆಯಾ ನಿಮಗೆ? ಯಾಕೆ ಯಾಕೆ ಎತ್ಕಡಿಕೆ ಬಂದಿದೆಯಾ ಇವತ್ತು? ನಮ್ಮನೆ ಮಕ್ಕಳಿಗೆ ಯಾಕೆ ಬಂದೆ? ಮರ್ಯಾದೆಂದು ಹೊರಟೋಗಿಲ್ಲಿಂದ. ನಮ್ಮನೆ ವಿಷಯಕ್ಕೆ ತಲೆ ಹಾಕಬೇಡ ನೀನು. ನಿಂಗೆ ಎಷ್ಟಾಯ್ತು ಅಷ್ಟು ನೋಡ್ಕೊಳ್ಳೋದು ನನಗೆ ಗೊತ್ತೈತೆ. ಅಲ್ಲ ರಮಣ್ಣ, ಅಷ್ಟೆಲ್ಲ ಮರ್ಯಾದೆ ತೆಗೆದ್ರು ಪಂಚಾಯತಿ ಕಟ್ಟಲ್ಲಿ ನಿನ್ನ ಬುದ್ಧಿ ಬಿಡ್ಲಿಲ್ವಲ್ಲ ನೀನು. ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಜಯಕ್ಕ ಅನುಸರಿಸ್ಕೊಂಡು ನಿನಗೆ ಅಂತ ಒಂದು ಚಾನ್ಸ್ ಕೊಟ್ಟಿದ್ದು, ಅದನ್ನು ಹಾಳು ಮಾಡ್ಕೊಂಡು ಬೆಂಕಿ ಇಟ್ಕೊಬಿಟ್ಟೆ ನೀನು. ಯಾವಳೆ ಹಿಂಗಂತ್ಯಾ? ಸರಿಯಾಗಿ ಮಾತಾಡು. ನನ್ನ ಮಗಂಗಂದ್ರೆ ನಾನು ಸುಮ್ಮನಿರಲ್ಲ. ಏನ್ ಮಾಡ್ತೀಯ ನೀನು? ಸೊಸೆನಂತೂ ಬಾಳ್ವೆ ಮಾಡಕ್ ಬಿಡ್ಲಿಲ್ಲ ಸರಿಯಾಗಿ. ಮನೆ ಬಿಟ್ಟು ಕಳಿಸ್ಬಿಟ್ಟೆ. ಈಗ ಸಮಾಧಾನ ಆಯ್ತಾ? ತೃಪ್ತಿ ಆಗಿರ್ಬೇಕೇನು ಅಮ್ಮ ಮಗಂಗೆ? ನೋಡ್ಬೇಕು, ತಗೊಂಡ್ ಹಾಕ್ಬಿಡ್ತೀನಿ ಈಗ. ತೃಪ್ತಿನಾದ್ರೂ ಆಗ್ಲಿ ಏನಾನ ಆಗ್ಲಿ, ನಿನಗೇನು ಹೇಳೋದು ಅರ್ಥ ಆಗ್ತಿಲ್ವಾ? ಬಾರಮಿತ್ತ, ಅಲ್ಲ ನೀನು ಯಾರೇ ನಮ್ಮನೆ ಬಾಗ್ಲಿಗೆ ಬಂದು ಗಲಾಟೆ ಮಾಡಕ್ಕೆ? ನಿನ್ನಿಂದ ಅಲ್ವಾ ಅವತ್ತು ಮರ್ಯಾದೆ ಹೋಗಿದ್ದು? ಮುಖ್ಯವಾದ ಕಾರಣ ನೀನೇ. ನನಗೆಲ್ಲ ಗೊತ್ತೈತೆ ನೀನೇನು, ನಿನ್ನ ಬುದ್ಧಿ ಏನು ಅಂತ. ನಿನ್ನ ಗಂಡ ಅಲ್ಲ, ಅವನು ಶಂಡ. ಹೆಂಡತಿನ ಹದಬಸ್ತಲ್ಲಿ ಇಟ್ಕೊಳಕ್ ಗೊತ್ತಿಲ್ಲ ಅವನಿಗೆ. ಏನೋ ಅಂದೆ? ನನ್ನ ಗಂಡಂಗೆ ಶಂಡ ಅಂತ್ಯ? ನೀನು ಶಂಡ, ನಿಮ್ಮಪ್ಪ ಶಂಡ, ನಿಮ್ಮ ವಂಶನೇ ಷಂಡ್ವಂಶ. ಅಯ್ಯೋ 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 ಅಯ್ಯೋ, ತೆಗಿತಾವಳಲ್ಲೋ ಮರ್ಯಾದೆನಾ? ಅಕ್ಕಪಕ್ಕದವ್ರು ಕೇಳಿಸ್ಕೊಂಡ್ರೆ ಏನಂತಾರೆ? ನನ್ನ ಮಗನೇ ಚಂಡ ಅಂತ್ಯ ನೀನು? ಏ ಮನೆ ಹಾಳಿ, ಏನ ಬಂದೈತೆ ನಿನಗೆ? ಬೇಡಾದ್ರೂ ಬತ್ತಿಯಲ್ಲೇ ಹೆಗಣ ನೀನು. ಮಣ್ಣೊಳಗಡೆ ತೂರ್ಕೊಂಡು ಹೋಗ್ತದಲ್ಲ, ಹಂಗೆ ನಮ್ಮನೆ ಬಾಕ್ಲು ಗುಡಿಕೊಂಡು ಬಂದುಬಿಡ್ತಾಳೆ. ಏ ಮುದುಕಿ, ಸರಿಯಾಗಿ ಮಾತಾಡು. ನೀನ್ ನೆಟ್ಟಗಿದ್ದಿದ್ರೆ ಚೇಕನ್ ಸಂಸಾರ ಹಾಳಾಗ್ತಿರ್ಲಿಲ್ಲ. ಮಗನ್ ಬುದ್ಧಿ ಹೇಳಿ ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗುವಂತ ಮಕ್ಕಳಿಗೆ ಎದ್ಬಿಟ್ಟು ಉಪ್ಪು ಖಾರ ಹಾಕ್ತಿದ್ಯಾ, ಅದಕ್ಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿತಿದ್ಯಾ? ಪಾಪಿಗಳ, ನಿಮ್ಮಿಂದ ಜಯಕ್ಕ ಮನೆ ಬಿಟ್ಟು ಹೋಗಂಗಾಯ್ತು. ಆ ಇಬ್ರು ಹೆಣ್ಮಕ್ಳನ್ನ ಕರ್ಕೊಂಡು ಎಲ್ಲಿ ಹೋಯ್ತೋ ಏನೋ. ನಿಮ್ಗೆ ಅದೊಂದು ಸ್ವಲ್ಪ ಪರಿಜ್ಞಾನ ಬೇಡವಾ? ಈ ಸಮಾಜದಲ್ಲಿ ಹೆಣ್ಮಕ್ಳನ್ನ ಇಟ್ಕೊಂಡು ಎಲ್ಲಿ ಹೋಗಿ ಬದುಕಾಗುತ್ತೆ? ನೀವು ಉದ್ಧಾರ ಆಗೋದಿಲ್ಲ, ಹಾಳಾಗೋಗ್ತೀರಾ. ನೋಡ್ತೀರಿ, ನನ್ನ ಕಣ್ಣ ಮುಂದೆನೇ ಹಾಳಾಗ್ಲಿಲ್ಲ ನೋಡ್ರಿ. ಯಾರೇ ಹಾಳಾಗದು? ಅವಳಿಲ್ಲ ಅಂದ್ರೆ ಏನು? ಅವಳ ಬದಲಿಗೆ ಇನ್ನೊಂದು ಹೆಣ್ಣು ತಗೋಬತ್ತೀನಿ ನಾನು ಇಲ್ಲಿಗೆ. ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡ್ತಿದ್ದೀನಿ. ನೋಡ್ತಿರೋ ನಮ್ಮನೆ ಹೆಂಗೆ ಜಲ ಅಂತ ಜ್ವಾಲಾಮುಖಿ ತರ ದೀಪ ಬೆಳಗ್ತದೆ ಅಂತ. ಜ್ವಾಲಾಮುಖಿ ತರ ದೀಪ ಬೆಳಗಲ್ಲ, ಜ್ವಾಲಾಮುಖಿ ತರ ಉರ್ದೋಗ್ತದೆ ಬೆಂಕಿ. ಕೇಳಿ ಮುದುಕಿ, ಉಲ್ಟಾ ಮಾತಾಡ್ತೀಯಾ? ನೆಟ್ಟಿಗೆ ಮಾತಾಡಕ್ಕೂ ಬರಲ್ವಲ್ಲ ನಿನಗೆ.
ನನ್ನ ಮಗಕ್ಕಿಷ್ಟು ಬಾರ ರಾಮಣ್ಣ ಸುಮ್ಮನೆ ಹೋಗೋಣ ಇಲ್ಲ ನಾವು ಹೊಲ್ಟಾಗೆ ಬರ್ತದೆ ಅಡ್ಡ ಮಕ್ಕ ಈ ಮಕ ನೋಡ್ಕೊಂಡು ಬೇರೆ ಹೊಲ್ಟಿದ್ದೀವಿ ಅದು ಏನು ಹಾಕೋದು ಗ್ರಾಚಾರ ಗೊತ್ತಿಲ್ಲ ನೋಡೋ ಕೇಳಿಸ್ಕ ನನ್ನ ಮಗನಿಗೆ ಹುಡುಗಿ ನೋಡಕ್ ಹೋಗ್ತಿದ್ದೀನಿ ಈಗ ನೋಡ್ಕೊಂಡು ಪಕ್ಕ ಮಾಡ್ಕೊಂಡೇ ಬರ್ತೀನಿ ನಾನು ನೋಡ್ತಿರು ಇನ್ನೊಂದು ವಾರದಲ್ಲಿ ನನ್ನ ಮಗನ ಮದುವೆ ಮಾಡು ಮದುವೆ ಮಾಡು ಒಂದಲ್ದೆ 10 ಮಾಡು 10 ಜನಕ್ಕೂ ಸಂಸಾರ ಮಾಡಕ್ ಬಿಡಲ್ಲ ನೀನು ಎಲ್ಲ ಹುಡೋಗ್ತಾರೆ ಈ ಕೇಳಿ ಮುದುಕಿ ಜೊತೆ ಯಾರಿರ್ತಾಳೆ ನೋಡು 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 ಸುಮ್ಮನೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಿದ್ದಿ ಸುಮ್ಮನೆ ಹೋಗು ನಾವ್ ಹೆಂಗನ ಮಾಡ್ಕೊತೀವಿ ಹೋಗಿ ಹುಡಿಕೊಂಡು ಹೋಗು ಎಲ್ಲ ಅವಳು ಹೋಗ್ತೀನಿ ಜಯಕ್ಕನ್ ಹುಡುಕ್ತೀನಿ ನಾನು ಕೃಷ್ಣ ಎಲ್ಲವನ್ ಹೇಳು ಕೃಷ್ಣ ಎಲ್ಲವನ್ ಹೇಳು ಹೇಳಲ್ಲ ಕಣೆ ನಾನು ಹೇಳಲ್ಲ ಅವನು ಎಲ್ಲಿರ್ಬೇಕೋ ಅಲ್ಲಿ ಸೇರ್ಸಿದ್ದೀನಿ ಅವನನ್ನ ಅವನು ನಿನ್ನ ಕೈಗೆ ಯಾವತ್ತೂ ಸಿಗಲ್ಲ ನಡಿಯಮ್ಮ ಹೋಗೋಣ ಇದೇನೆ ಗಿರ್ಜಿ ಹಿಂಗೆ ಹೇಳ್ಬಿಟ್ಟು ಹೋಗ್ತಾ ಇದಾರೆ ಈ ವಯಸ್ಸಿಗೆ ಇನ್ನೊಂದು ಮದ್ವೆನಾ ಮಾನ ಮರ್ಯಾದೆ ಬಿಟ್ಟವರಲ್ವಾ ಒಂದಲ್ದೆ 20 ಆಗ್ತಾರೆ ಬಿಡು ನೆಟ್ಟಗ್ ಬಾಳ್ವೆ ಅಂತೂ ಮಾಡ್ಸಲ್ಲ ಇವರು ಅದ ಹಾಳಾಗೋಗ್ಲಿ ಇವ್ರು ಹಿಂಗ್ ಬೀಗ ಹಾಕೊಂಡು ಹೊರಟೋದ್ರಲ್ಲ ಕೃಷ್ಣ ಎಲ್ಲೋದಾ ಅದೇ ಕಣೆ ಗಿರ್ಜಿ ನಂಗೂ ಗೊತ್ತಾಗ್ಲಿಲ್ಲ ಕೃಷ್ಣ ಎಲ್ಲಿಗೆ ಸಾಗಿಸಿರ್ಬೋದು ಬೀಗ ಬೇರೆ ಹಾಕೊಂಡು ಹೊರಟೋದ್ರು ಏನ್ ಮಾಡೋದು ತಲೆನೇ ಓಡ್ತಿಲ್ಲ ಕಣೆ ಕೃಷ್ಣ ಕರ್ಕೊಂಡು ಹೋಗ್ಬಿಡೋಣ ಅಂತ ಬಂದೆ ಇಲ್ಲಿ ನೋಡ್ರಿ ಹಿಂಗಾಯ್ತಲ್ಲ ಪಾಪಿಗಳು ಅದು ಎಲ್ಲಿ ಬಿಟ್ಟವೋ ಏನೋ ಅಮ್ಮ ಹೂಗಳೆಲ್ಲ ಖಾಲಿನಾ ಎಲ್ಲ ವ್ಯಾಪಾರ ಆಗೋಯ್ತಾ ಹೂನವ್ವ ದೇವ್ರ ದಯದಿಂದ ಎಲ್ಲ ವ್ಯಾಪಾರ ಆಯ್ತು ಅದು ಯಾವುದೋ ಫಂಕ್ಷನ್ ಇತ್ತಂತೆ ಮದುವೆ ಫಂಕ್ಷನ್ ಅದಕ್ಕೆ ಹೆಣ್ಮಕ್ಳಿಗೆಲ್ಲ ಗುಲಾಬಿ ಅಂದ್ರೆ ಇಷ್ಟ ಅಲ್ವಾ ಅದಕ್ಕೆ ಎಲ್ಲ ತಗೊಂಡ್ಬಿಟ್ರು 500 ರೂಪಾಯಿ ಹೆಚ್ಚಾಗೆ ಕೊಟ್ಟವ್ರೆ ಹೌದೇನಮ್ಮ ಹೂನವ್ವ ಅದಕ್ಕೇನೆ ಹುಡುಗರಿಗೆ ಬಟ್ಟೆ ತಗೊಬಂದೆ ತಗ ಇದ್ರಾಗ ಐತೆ ಹುಡುಗರು ಬಂದ್ಮೇಲೆ ಕೊಡು ಎಷ್ಟಾಯ್ತಮ್ಮ ಎಷ್ಟನ ಆಗ್ಲಿ ಬಿಡು ಅಷ್ಟೊಂದು ಹೆಚ್ಚಾಗೇನು ಆಗ್ಲಿಲ್ಲ ಕಮ್ಮಿನೇ ಆಯ್ತು ಹೆಂಗೋ ನನಗೆ ಎಂಥವ್ ಚೆನ್ನಾಗಿ ಕಂಡ್ವೋ ಅಂಥವು ತಂದಿದ್ದೀನಿ ಜಯವ ನಾಳೆಗೂ ಹಿಂಗೆ ಹೂವು ಬಿಡಿಸ್ಬಿಟ್ಟು ಇಕ್ಬಿಡು ಬುಟ್ಟಿ ಒಳಗಡೆ ನಾನು ಒಂಚೂರು ಹೊತ್ತಿ ಮುಂಚೆ ಹೋಗಿ ಮಾರ್ಕ ಬರ್ತೀನಿ ಅಮ್ಮ ಏನಂದರೆ ಮಕ್ಕಳನ್ನ ರೆಡಿ ಮಾಡಿ ಬೆಳಿಗ್ಗೆನೆ ಕಳಿಸ್ತೀನಿ ಹೂವು ಮಾರಕ್ಕೆ ಹೋಗ್ತೀರಾ ನನಗೂ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕಾಲ ಕಳೀತಿರ್ತೀನಿ ಅದಕ್ಕೆ ನಾನು ಏನೋ ಒಂದು ನಿರ್ಧಾರ ತಗೊಂಡಿದ್ದೀನಿ ನಿಮಗೆ ಕೇಳೋಣ ಅಂತ ಏನಮ್ಮ ಇಲ್ಲೆಲ್ಲೂ ಅಕ್ಕಪಕ್ಕ ಮನೆಗಳೆಲ್ಲ ಇಲ್ಲ ಎಲ್ಲ ದೂರನೇ ಇರೋದು ಕೆಲಸಕ್ಕೂ ಹೋಗೋಕ್ಕಾಗಲ್ಲ ಅದಕ್ಕೆ ನಾನು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಪಿಸೋಡ್ ಹೇಗಿತ್ತು ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಲೈಕ್ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತಾಳೆ ಜಯ ಹಾಗೆ ಇವತ್ತು 2 ರಿಂದ 3 ವಿಡಿಯೋ ಹಾಕ್ತೀನಿ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಆಲ್ರೆಡಿ 2 ಅವರ್ ಮುಂಚೆ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿಲ್ಲ ಅಂದರೆ ನೋಡಿ ಹಾಗೆ ಆದರೆ ಇನ್ನೊಂದು ವಿಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು 10 ಗಂಟೆ ಒಳಗೆ ಇಲ್ಲಾಂದರೆ ನಾಳೆ ಹಾಕ್ತೀನಿ ಪ್ರತಿದಿನ ಇನ್ಮೇಲೆ 2 ರಿಂದ 3 ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಚಿರಋಣಿನೇ ಹೊಸ ಚಾನಲ್ಗೆ ಇಷ್ಟೆಲ್ಲ ಸಪೋರ್ಟ್ ಸಿಗ್ತಾ ಇದೆ ಇಷ್ಟೆಲ್ಲ ಫಾಲೋವರ್ಸು ನಿಮ್ಮ ಇಷ್ಟೆಲ್ಲ ಪ್ರೀತಿ ಕಮೆಂಟ್ಸ್ಗಳು ಓದೋಕ್ಕೆ ತುಂಬ ಖುಷಿ ಆಗುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸದಾ ನನ್ನ ಜೊತೆ ಲಿಂಕಲ್ಲಿರಿ ನಾನು ಕೂಡ ನಿಮ್ಮ ಜೊತೆ ಲಿಂಕಲ್ಲಿ ಇರ್ತೀನಿ ಕತೆನ ಒಂದು ಎಪಿಸೋಡು ಕೂಡ ಮಿಸ್ ಮಾಡ್ಕೋಬೇಡಿ ನಮ್ಮ ಜೀವನ ಶೈಲಿ ಅಂದರೆ ನಮ್ಮ ಡೈಲಿ ವ್ಲಾಗ್ ಥರನೇ ನಾನು ಕತೆ ಮಾಡ್ತಾ ಇದ್ದೀನಿ ಏನೇನು ಆಗ್ತಾ ಇದೆ ಈ ಜಯಕ್ಕನ ಸಂಸಾರದಲ್ಲಿ ಆ ರೀತಿಯೇ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದಕ್ಕೊಂದು ಲಿಂಕ್ ಇರುತ್ತೆ ಹಾಗಾಗಿ ಒಂದು ವಿಡಿಯೋ ಕೂಡ ಮಿಸ್ ಮಾಡ್ಕೋಬೇಡಿ ಮಿಸ್ ಮಾಡಿಕೊಂಡ್ರೆ ಸ್ಟೋರಿ ಅರ್ಥ ಆಗೋದಿಲ್ಲ ಮಜಾ ಬರೋದಿಲ್ಲ ಅಲ್ವಾ ಸರಿ ಹಾಕಿದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಏನಾಗುತ್ತೆ ನೋಡೋಣ ಸ್ಟೋರಿ ತುಂಬ ಚೆನ್ನಾಗಿ ತೊಗೊಂಡು ಹೋಗೋಣ ನಾವು ಸ್ಟೋರಿನ ಸಪೋರ್ಟ್ ಮಾಡ್ತೀರಾ ಅಲ್ವಾ ಆಯಿತು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್